ಈ ಗಾಡಿ ಜಂತ್ರಿಗಿಂತ ತುಂಬಾನೇ ರಾ ಪವರು, ರಾ ಫೀಲ್ ಆಗುತ್ತೆ ಹಂಗೆ. ಜಂತ್ರಿ ಅಷ್ಟು ಸಾಫ್ಟ್ ಇಲ್ಲ ಲೋ ಆರ್ ಪಿ ಎಮ್ಸ್ ಅಲ್ಲಿ. ಕಲರ್ ನೋಡಿ ಈಗ ಸಕ್ಕದಾಗಿದೆ, ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಸನ್ ಶೇಡ್ಸ್ ಅಲ್ಲೆಲ್ಲ. ಮಾರ್ಕೆಟ್ ಅಲ್ಲಿ ಜಂತ್ರಿ ಇದ್ದಾಗ ಜಂಟು ಯಾಕೆ ಗುರು ಅಂತ ಕೇಳಿದ್ರೆ, ಜಂಟುಗೆ ಒಂದು ಕ್ಯಾರೆಕ್ಟರ್ ಐತೆ ಗುರು. ನಮಸ್ಕಾರ ಕರ್ನಾಟಕ, ನಮ್ಮ ಹತ್ರ ಈಗಿದೆ ಡ್ಯೂಕ್ 390 ಜೆಂಟು. ಮುಂದೆ ಹಿಂದೆ WPX ಸಸ್ಪೆನ್ಷನ್, ಬಟ್ ಏನು ಅಂದರೆ ಮುಂದೆ ಅಡ್ಜಸ್ಟಬಲ್ ಇಲ್ಲ, ಹಿಂದೆ ಅಡ್ಜಸ್ಟಬಲ್. ಕಂಪ್ಲೀಟ್ಲಿ ಟ್ರೆಲಿಸ್ ಫ್ರೇಮ್ ಇದೆ. ಕ್ರೇಜಿ ಹ್ಯಾಂಡ್ಲಿಂಗ್ ಗುರು ಇದು, ಹೆವಿ ಹ್ಯಾಂಡ್ಲಿಂಗ್ ಚೆನ್ನಾಗಿದೆ. ಕಾರ್ನರಿಂಗ್ಸ್ ಮಾತ್ರ ಸಕ್ಕದಾಗಿ ಹ್ಯಾಂಡಲ್ ಮಾಡುತ್ತೆ ಈ ಗಾಡಿ. ಇದು ಈ ಫ್ರೇಮ್ ನೋಡಿ ಗೈಸ್ ಹೆಂಗಿದೆ, ಡ್ಯೂಕ್ G390 ಜೆಂಟು ಜಂತ್ರಿ ಲೆಜೆಂಡ್ಸ್ ಇನ್ ದ ಸೆಗ್ಮೆಂಟ್. ಜಂತ್ರಿ ಮತ್ತು ಜಂಟು ಡಿಸೈನಲ್ಲಿ ಮಾತ್ರ ಎಷ್ಟು ಡಿಫ್ರೆನ್ಸ್ ಇದೆ, ಬಟ್ ಪರ್ಫಾರ್ಮೆನ್ಸು ಓಡಿಸೋದ್ರಲ್ಲಿ ಏನೂ ಡಿಫ್ರೆನ್ಸೇ ಗೊತ್ತಾಗಲ್ಲ ನಿಮಗೆ. ಅದು ಇದರಲ್ಲಿ ಒಂದು 4 ಹಾರ್ಸ್ ಪವರು 2 NM ಟಾರ್ಕ್ ಇದೆ ಜಾಸ್ತಿ. ಅದು ಬಿಟ್ಟರೆ ಓಡಿಸೋದ್ರಲ್ಲಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಮಾತ್ರ ಒಂಚೂರು ನಿಮ್ಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಕಾಂಟಿನೆಂಟಲ್ GT650ಗೆಲ್ಲ ಕಂಪೇರ್ ಮಾಡ್ತಾರೆ ಡ್ಯೂಕ್ 390ನ, ಹಂಗೆಲ್ಲ ಮಾಡೋಕ್ಕೆ ಅದು ಮಾಡಿದ್ರು ವೇಸ್ಟು. ಯಾಕಂದರೆ ಆ ಗಾಡಿ ಪರ್ಪಸೇ ಬೇರೆ, ಈ ಗಾಡಿ ಪರ್ಪಸೇ ಬೇರೆ. ಈ ಗಾಡಿ ಹೋಗೋ ಅಷ್ಟು ಅಗ್ರೆಸಿವ್ ಆಗಂತೂ ಅದಕ್ಕೆ ಹೋಗೋಕ್ಕಾಗಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ಜಂತ್ರಿಯಲ್ಲಿ ಸೀಟ್ ಹೈಟು ಕಡಿಮೆ ಇದೆ, ಮತ್ತು ಹ್ಯಾಂಡಲ್ ಬಾರ್ ಹಿಡ್ಕೊಳ್ಳೋ ಪೊಸಿಷನ್ನು ಒಂದು ಸ್ವಲ್ಪ ಕೆಳಗಿದೆ. ಬಟ್ ಜಂಟು ಅಲ್ಲಿ ಸೀಟ್ ಹೈಟು ಜಾಸ್ತಿ ಇದೆ, ಮತ್ತು ಹ್ಯಾಂಡಲ್ ಬಾರು ಒಂದು ಸ್ವಲ್ಪ ಹೈಟಲ್ಲಿದೆ ಅನಿಸುತ್ತೆ. 2 NM ಟಾರ್ಕ್ ಕಡಿಮೆ ಇದ್ರೂ ಓಡಿಸೋವಾಗ ಒಂಚೂರು ಕಡಿಮೆ, ಒಂಚೂರು ಗೊತ್ತಾಗಲ್ಲ ಗುರು. ಯಾಕಂದರೆ ಇದು ಕಂಪ್ಲೀಟ್ಲಿ ರಾ. ಜಂತ್ರಿಯಲ್ಲಿ ಲಿಮಿಟೇಷನ್ಸ್ ಇದೆ ಸರ್ಟನ್ RPM ಬರೋವರೆಗೂ, ಬಟ್ ಈ ಗಾಡಿ ಆ ಥರ ಲಿಮಿಟೇಷನ್ಸೇ ಇಲ್ಲ, ಕಂಪ್ಲೀಟ್ಲಿ ರಾ. ಎಕ್ಸ್ಲೇಟ್ರ್ ಕೊಟ್ಟರೆ ಹಾರಕ್ಕೆ ರೆಡಿ ಇದೆ ಗುರು, ಹಾರ್ಬಿಡುತ್ತಂಗೆ ನೋಡಿ. ಸಕ್ಕದಾಗಿ ಹೋಗ್ತಾಯಿದ್ದು ಗುರು ಇದು, ಸಕ್ಕದಾಗಿ ಹೋಗ್ತಿದೆ ಗುರು ಇದು, ಸಕ್ಕದಾಗಿದೆ. ಕಾರ್ನರಿಂಗಲ್ಲಿ ಮತ್ತು ಓವರ್ಟೇಕಿಂಗ್ಸ್ ಎಲ್ಲ ಸಕ್ಕದಾಗಿ ಮಾಡ್ಬೋದು. ಓವರ್ಟೇಕಿಂಗಲ್ಲಿ ನೀವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಗುರು, ಎಕ್ಸ್ಲೇಟ್ರ್ ಕೊಟ್ಟರೆ ಹಂಗೆ ಗಾಡಿ ಸುಯ್ ಅಂತ ಹಾರ್ಬಿಡುತ್ತೆ. ನಮ್ಮ ಬೆಂಗಳೂರು ವೆದರು ಎಷ್ಟು ಅನ್ಪ್ರೆಡಿಕ್ಟೇಬಲ್ಲು, ಈ ಗಾಡಿನೂ ಅಷ್ಟೇ ಅನ್ಪ್ರೆಡಿಕ್ಟೇಬಲ್ ಗುರು. ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಈ ಗಾಡಿನ, ಅಷ್ಟು ರಾ ಪವರ್ ಇದೆ ಈ ಗಾಡಿಯಲ್ಲಿ. ರಾಕೆಟು ಅಂತ ಸುಮ್ಮನೆ ಹೇಳಲ್ಲ ಗುರು, ಈ ಗಾಡಿಗೆ ಹೆಂಗೆ ನುಗ್ಗುತ್ತೆ ನೋಡಿ. ಟಯರ್ಸು ಸಖತ್ ಗ್ರಿಪ್ ಇದೆ. ಇನ್ನೇನು ಹೇಳೋದು ಈ ಗಾಡಿ ಬಗ್ಗೆ, ಎಲ್ಲ ಸಕ್ಕದಾಗಿದೆ. ಜೆಂಟು ಅಲ್ಲಿ ತುಂಬ ಜನ ಹೇಳ್ತಾಯಿದ್ರು ಲೋ RPMsಲ್ಲಿ ಸ್ಟಾಲಿಂಗ್ ಇಶ್ಯೂಸ್ ಇದೆ ಅಂತ ಹೇಳ್ತಿದ್ರು, ಬಟ್ ಜಂತ್ರಿಯಲ್ಲಿ ಅದನ್ನು ಸಾಲ್ವ್ ಮಾಡಿಲ್ಲ ಕಂಪ್ಲೀಟಾಗಿ. ಸ್ವಲ್ಪ ಅಂದರೆ ಇಂಪ್ರೂವ್ ಮಾಡಿದ್ದಾರೆ, ಅಷ್ಟೊಂದಾಗಲ್ಲ. ಯಾವುದೇ 390ಗೆ ಕಾಂಪಿಟೇಷನ್ ಬಂದು ಡಾಮಿನರ್ 400, ಸ್ಪೀಡ್ 400, RR 310 ಅವೆಲ್ಲ ಇದ್ದಾವೆ, ಬಟ್ ಅದಕ್ಕೆ ಅಂತ ಪರ್ಪಸ್ ಇದ್ದಾವೆ. ಬಟ್ ಪವರು ಅನ್ನೋ ಮ್ಯಾಟ್ರಿಗೆ ಬಂದರೆ ಈ ಗಾಡಿ ಹತ್ರಕ್ಕೂ ಯಾವುದೂ ಬರಲ್ಲ, ತಿನ್ಕೊಂಬಿಡುತ್ತೆ ಗಾಡಿ ಸಿಟಿಯಲ್ಲಿ ಓಡಾಡೋಕ್ಕೆ ಮತ್ತು ಟ್ರಾಫಿಕಲ್ಲಿ ಡಾಡ್ಜ್ ಮಾಡೋಕ್ಕೆಲ್ಲ ಸಕ್ಕದಾಗಿದೆ. ನೇಕೆಡು ಅಂತಂದ್ರೇ ಹಂಗೆ. ನೇಕೆಡ್ ಬೈಕ್ಸಲ್ಲಿ ಮಜಾ ಏನು ಅಂತಂದರೆ, ಹೈವೇಲಿ ಟಾಪ್ ಸ್ಪೀಡ್ ಹೊಡೋದಕ್ಕಿಂತ ಟ್ರಾಫಿಕಲ್ಲಿ ಫಿಲ್ಟರ್ ಮಾಡ್ಕೊಂಡು ಹೋಗೋದೇ ಮಜಾ ಗುರು ನೇಕೆಡ್ ಬೈಕ್ಸಲ್ಲಿ. ಲಿಮಿಟೇಷನ್ಸ್ ಇಲ್ಲ ಈ ಗಾಡಿಯಲ್ಲಿ, ತುಂಬ ರಾ ಆಗಿದೆ. ಆ ಗಾಡಿಯಲ್ಲಿ ಲಿಮಿಟೇಷನ್ಸ್ ಇದೆ ಸರ್ಟನ್ RPMವರೆಗೂ, ಅದಾದಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅನಿಮಲ್ ಅದು. ಈ ಗಾಡಿಯಲ್ಲಿ ಆ ಥರ ಲಿಮಿಟೇಷನ್ಸೇ ಇಲ್ಲ, ಕಂಪ್ಲೀಟ್ಲಿ ರಾ. ಕ್ರೇಜಿಯಾಗಿ ಹೋಗುತ್ತೆ ಗಾಡಿ ಮಾತ್ರ. ಈ ಗಾಡಿ ಜಂತ್ರಿಗಿಂತ ತುಂಬಾ ರಾ ಪವರು, ರಾ ಫೀಲ್ ಆಗುತ್ತೆ ಹಂಗೆ. ಜಂತ್ರಿ ಅಷ್ಟು ಸಾಫ್ಟ್ ಇಲ್ಲ ಲೋ RPMsಲ್ಲಿ. ರೆಡಿ ಟು ರೇಸ್. ನೋಡಿ ಹೆಂಗೆ ಹೋಗುತ್ತೆ ಅಂದರೆ, ಗಾಡಿ ಎಕ್ಸ್ಲೇಟ್ರ್ ಕೊಟ್ಟರೆ ಸಾಕು ಹಾರಕ್ಕೆ ರೆಡಿ ಇದೆ ಗುರು. ಇಷ್ಟು ಚೆನ್ನಾಗಿ ಹ್ಯಾಂಡ್ಲಿಂಗ್ ಹೆಂಗೆ ಮಾಡ್ಬೋದು ಅಂತಂದರೆ ಅದಕ್ಕೆ ಇದ್ರಲ್ಲಿರೋ ಟ್ರೆಲಿಸ್ ಫ್ರೇಮು ಮತ್ತು ಈ ವೆಯ್ಟ್ ರೇಷಿಯೋ 160 kgs ಇದೆ. 160 ಪ್ಲಸ್ 160 ಸಮಥಿಂಗ್ kgs ಇದೆ. ಇದು ತುಂಬಾ ಚೆನ್ನಾಗಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. GT ಅಷ್ಟು ಅಲ್ಲ, ವಾಬ್ಲಿಂಗ್ ಇಶ್ಯೂಸು ಮತ್ತು ಹ್ಯಾಂಡ್ಲಿಂಗ್ ಇಶ್ಯೂಸೇ ಇಲ್ಲ ಈ ಗಾಡಿಯಲ್ಲಿ. ಹ್ಯಾಂಡ್ಲಿಂಗಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಅಷ್ಟು ಚೆನ್ನಾಗಿದೆ. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಮಾತ್ರ ಪರ್ಫೆಕ್ಟಾಗಿ ಮಾಡೋರೆ. ಈ ಗಾಡಿ ಕುತ್ಕೊಂಡ್ರೆ ಒಂದು ಸ್ವಲ್ಪ ಇದು ಹ್ಯಾಂಡಲ್ ಬಾರ್ ಒಂದು ಸ್ವಲ್ಪ ಹತ್ರ ಇದೆ ಅನ್ಸೋ ಫೀಲಿಂಗ್ ಬರ್ತಿದೆ ಗುರು. ಸ್ವಲ್ಪ ಮೇಲಿದೆಯೇನೋ ಜಂತ್ರಿಗಿಂತ ಅನಿಸ್ತಿದೆ.
ತುಂಬ ಬೇಸಿಯಾಗೆ ತಂಪಾಗಿದೆ, ಲೌಡಾಗಿ ಏನು ಅಷ್ಟೊಂದಿಲ್ಲ, ಬಟ್ ಇದು ಪ್ರೆಸೆನ್ಸ್ ಗೊತ್ತಾಗ್ಬಿಡುತ್ತೆ ಗಾಡಿ ಬಂದರೆ. ನಂಬರ್ಸ್ ಎಲ್ಲ ವಾಟ್ಸಪ್ ಸ್ಟೇಟಸ್ಸಿಗೆ ಮಾತ್ರ ಚೆನ್ನಾಗಿರುತ್ತೆ, ಬಟ್ ಗಾಡಿ ಫೀಲಿಂಗ್ ಇಂಪಾರ್ಟೆಂಟು. 4000 RPMವರೆಗೂ ನಾರ್ಮಲ್ ಆಗಿರುತ್ತೆ ಗುಡ್ ಬಾಯ್ ಥರ. ಅದಾದಮೇಲೆ ಫುಲ್ ರೌಡಿ ಆಗೋಗುತ್ತೆ ಈ ಗಾಡಿ ನೋಡೋಕ್ಕೆ ಮಾತ್ರ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡೋ ಥರ ಇಲ್ಲ, ಏನು ಗುರು ಅಂತ ಡೈರೆಕ್ಟಾಗಿ ಕೇಳೋ ಥರ ಇದೆ ಗುರು. ಈ ಗಾಡಿನ ಡಿಸೈನ್ ಮಾಡಿರೋರು ಬ್ರೇಕಪ್ ಮಾಡ್ಕೊಂಬಂದು ಡಿಸೈನ್ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಆ್ಯಂಗ್ರಿ ಆಗಿದೆ ಗಾಡಿ ಮಾತ್ರ. ನೋಡಿ, ಶಾರ್ಪ್ ಹೆಡ್ಲೈಟು, ಶಾರ್ಪ್ ಟ್ಯಾಂಕ್ ಎಕ್ಸ್ಟೆನ್ಷನ್ನು, ಕ್ರೇಜಿಯಾಗಿದೆ. 390ಸ್ನ GT ಕಂಪೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಸೌಂಡ್ ಮಾಡ್ತಾ ಇದ್ದಾರೆ ನೋಡಿ, ಅದು ಸುಮ್ಮನೆ ವೇಸ್ಟು. ಒಂದು ಲೈನ್ ಇದೆ ನೋಡಿ, ಎಂಟಿ ವೆಸಲ್ಸ್ ಮೇಕ್ಸ್ ಮೋರ್ ನಾಯ್ಸ್ ಅಂತ, ಆ ಥರ ಅಷ್ಟೇ, ವೇಸ್ಟು. ಬಾಯ್ ಬಾಯ್, ಟಾಟಾ.